ಮೀಸಲಾತಿಗಾಗಿ ಹೋರಾಟ ನಡೆದಿರುವಂತಹ ಸಂದರ್ಭದಲ್ಲೇ ಪೊಲೀಸರು ಪಂಚಮಸಾಲಿ ಸಮಾಜದ ಜನರ ಮೇಲೆ ಅಮಾನವೀಯವಾಗಿ ವರ್ತನೆ ಮಾಡಿರುವಂತದ್ದು ನಿಜಕ್ಕೂ ಖಂಡನೀಯ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಮಾಜದ ಮುಖಂಡರೆಲ್ಲರೂ ಕೂಡ ಈಗಾಗಲೇ ಕೂತ್ಕೊಂಡು ಚರ್ಚೆ ಮಾಡ್ತಿರುವಂತದ್ದು. ಯಾಕಂದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಸಮಾಜದವ್ರನ್ನೇ ಒಂದು ಕಡೆ ಎಲ್ಲೋ ಒಂದು ಕಡೆ ಪೊಲೀಸರೇ ಪ್ರಚೋದನೆ ಮಾಡಿ ನಂತರ ಲಾಠಿ ಚಾರ್ಜ್ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ಕಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲ ಮುಖಂಡರು ಕೂಡ ಈಗಾಗಲೇ ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಮುಂದೆ ಏನ್ ಮಾಡಬಹುದು, ಇದರಲ್ಲಿ ಸುಮಾರು 50ಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿದ್ದಾವೆ, 10ಕ್ಕೂ ಅಧಿಕ ಜನರಿಗೆ ಕೈಕಾಲು ಮುರಿತ ಕೂಡ ಆಗಿರುವಂತದ್ದು. ಅವರು ರಸ್ತೆಯಲ್ಲಿ ಬಿದ್ದು ಹೊಳ್ಳಾಡ್ತಿದ್ರು, ಪೊಲೀಸರು ಮತ್ತೆ ಮತ್ತೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇರುವಂತದ್ದು ನಿಜಕ್ಕೂ ಎಲ್ಲರ ಕಣ್ಣಲ್ಲೂ ಕಣ್ಣೀರು ತರಿಸುವಂತಹ ಘಟನೆ ಇವತ್ತು ನಡೆದಿರುವಂತದ್ದು. ಸುಮಾರು ವರ್ಷಗಳಿಂದ ನಡೆದಂತಹ ಒಂದು ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದನ್ನ ಡೈವರ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರುವಂತ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಖುದ್ದು ಶಾಸಕ ಬಸವನಗೌಡ ಯತ್ನಾಳ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ಇವತ್ತಿನ ಘಟಕ್ಕೆ ನಿಜಕ್ಕೂ ನೋಡ್ತಾ ಇದ್ರೆ ಎಂಥವ್ರ ಕಣ್ಣಲ್ಲಿ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡುವಂತವ್ರಿಗೆ ಯಾಕೆ ಸರ್ ಈ ರೀತಿ ನಾವು ನಿರೀಕ್ಷಣೆ ಮಾಡಿರಲಿಲ್ಲ. ಯಾರು ಒಬ್ಬರು ನಮ್ಮ ಸಮುದಾಯದವರು ಯಾವುದೇ ರೀತಿಯ ಗಲಾಟೆ ಮಾಡೋದಾಗಲಿ, ಯಾವುದೇ ರೀತಿಯ ಸರ್ಕಾರಕ್ಕೆ ಒಂದು ಭಯ ತರುವಂಥ ವಾತಾವರಣ ನಿರ್ಮಾಣ ಮಾಡಿರಲಿಲ್ಲ. ಇವತ್ತವ್ರು ಮಾಡಿದಂಥದ್ದು ಒಬ್ಬ ದೇಶ ವಿರೋಧಿಗಳಿಗೂ ಸಹಿತ ಮಾಡೋದಿಲ್ಲ. ಇವತ್ತು ಪೊಲೀಸ್ ಠಾಣೆಗೆ ಹೊಕ್ಕು ಬೆಂಕಿ ಹಚ್ಚೋರಿಗೆ ಸಹಿತ ಇವ್ರು ಏನೂ ಕ್ರಮ ತಗೋದಿಲ್ಲ. ಆದರೆ ಮುಗ್ಧ ಅಮಾಯಕ ಜನರ ಮೇಲೆ ಇವತ್ತು ಈ ಒಂದು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಮಾನುಷವಾಗಿ ನಡ್ಕೊಂಡಿದೆ. ಒಂದು ಬರ್ಬರೋ ರೀತಿಯಲ್ಲಿ ಇವತ್ತು ಜನರ ಜೊತೆಗೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡಿದೆ. ಇವತ್ತು ಮಾಡಿಕೊಂಡು ಇಡೀ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕು. ಇನ್ನು ಮುಂದೆ ಯಾವ ಲಿಂಗಾಯತ ಸಮುದಾಯದವರು ಎಂದೂ ಹೋರಾಟ ಮಾಡಬಾರ್ದು ಅನ್ನೋಂಥ ಒಂದು ಭಯ ನಿರ್ಮಾಣವನ್ನು ಈ ರಾಜ್ಯದಲ್ಲಿ ಈಗಾಗಲೇ ಈ ಸರ್ಕಾರ ಹಿಂದೂ ವಿರೋಧಿ ಅಂತ ಇದ್ದಿದ್ದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಮಠಾಧೀಶರನ್ನ ಸಹಿತ ಅರೆಸ್ಟ್ ಮಾಡೋಷ್ಟು ಕೆಟ್ಟ ಕೀಳು ಮಟ್ಟಕ್ಕೆ ಇವತ್ತು ಈ ಸರ್ಕಾರ ಹೋಗಿದೆ. ಇದರ ಮುಂದಿನ ದಿವಸಗಳಲ್ಲಿ ಇದರ ತಕ್ಕ ಪ್ರಾಯಶ್ಚಿತ್ತ ಜನ ಅವ್ರಿಗೆ ಕೊಡ್ತಾರೆ, ಅವ್ರು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ನಮ್ಮ ಹೋರಾಟ ನಿರಂತರ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗುಂಡು ಹಾಕಿದ್ರೂ ನಾವೇನು ಅಂಜೋದಿಲ್ಲ. ನಮ್ಮ ಹೋರಾಟದ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ದುರಂಕಾರ, ಇದೇ ರೀತಿ ನಿಮ್ಮ ದುರಾಡಳಿತ ನಡೆದ್ರೆ ನಿಮ್ಮ ಕಾಲ ಮನೆಗೆ ಹೋಗೋದು ಸನ್ನಿಹಿತ ಆಗಿದೆ ಅಂತ ತಿಳ್ಕೊತ ಹೇಳಿ.